ನಮಸ್ಕಾರ. ಇವತ್ತಿನ ದಿನ ಇಲ್ಲಿ ಹೆಲ್ಮೆಟ್ ವಿಸ್ತರಣೆ ಕಾರ್ಯಕ್ರಮ ನಾಳೆ ನಮ್ಮ ಮುಳಬಾಗಿಲು ತಾಲೂಕಿನ ಜನತೆಗೆ ಆಯೋಜಿಸಲಾಗಿದೆ. ನಮ್ಮ ನಾಯಕರಾದಂಥ ಶ್ರೀ ಆದಿನಾರಾಯಣ ಸರ್ ಅವರು ಆದಿನಾರಾಯಣ ಚಾರಿಟೇಬಲ್ ಟ್ರಸ್ಟಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ಎಲ್ಲ ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲ ಜನತೆಗೆ, ನಾಗರಿಕರಾಗಲಿ, ಹೆಣ್ಣು ಮಕ್ಕಳಾಗಲಿ, ಯುವಕರಾಗಲಿ ಎಲ್ಲರೂ ಬಂದು ತಮ್ಮ ಒಂದು ಇದನ್ನು ಇಲ್ಲಿ ಈ ಹೆಲ್ಮೆಟ್ ಪಡೆದು ನಿಮ್ಮೊಂದು ಪ್ರೀತಿ ವಿಶ್ವಾಸವನ್ನು ಆದಿನಾರಾಯಣ ಅವ್ರಿಗೆ ನೀಡಿ ಹೆಲ್ಮೆಟ್ ಪಡೆದು ಹೋಗಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ. ನಮ್ಮ ತಾಲೂಕಿನ ಜನತೆಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಹೆಲ್ಮೆಟ್ ಕೊಡ್ತಾ ಇದ್ದಾರೆ ಅಂತಂದರೆ ಎಲ್ಲ ಏನೇನು ಹೇಳಬೇಕೆಲ್ಲ ಹೇಳಿದ್ದಾರೆ ನಾಯಕರೆಲ್ಲ. ಹೆಲ್ಮೆಟ್ ಅಂದರೆ ನಮ್ಮ ಸಿಟಿಗಳಲ್ಲಿ ಕಡ್ಡಾಯವಾಗಿತ್ತು. ಇವಾಗ ಒಂದು 6 ತಿಂಗಳಿಂದ ಕಡ್ಡಾಯವಾಗಿ ಎಲ್ಲ ತಾಲೂಕಲ್ಲೂ ಎಲ್ಲ ಚಿಕ್ಕ ಟೌನುಗಳಲ್ಲಿ ಹೆಲ್ಮೆಟ್ ಕಡ್ಡಾಯ ಅಂತ ಹೇಳಿದ್ದಾರೆ. ಆ ಒಂದು ದೃಷ್ಟಿಯಿಂದ ನಮ್ಮ ಆದಿನಾರಾಯಣ ಸರ್ ಅವರು ಅದನ್ನೊಂದು ಸೀರಿಯಸ್ ಆಗಿ ತಗೊಂಡು ಎಲ್ಲರೂ ತಗೋಬಹುದು. ಹೆಲ್ಮೆಟ್ ಎಲ್ಲರೂ ತಗೊಂತಾರೆ, ಗಾಡಿ ತಗೊಂಡ್ರೆ ಹೆಲ್ಮೆಟ್ ಕೊಡ್ತಾರೆ ಅದಂತೇನಿಲ್ಲ. ಆದರೆ ಎಲ್ರಿಗೂ ಇರಲಿ, ಬಡವ್ರು ಇರ್ತಾರೆ, ತಗೊಳ್ದಿರೋಂಥವ್ರು ಇರ್ತಾರೆ, ಅಂಥವ್ರಿಗೂ ಹೆಲ್ಮೆಟ್ ಇರಬೇಕು ಅನ್ನೋ ಒಂದು ಒಳ್ಳೆ ಮನಸ್ಸಿಂದ ಅವರು ಒಂದು 20,000 ಹೆಲ್ಮೆಟ್ಗಳನ್ನು ನಾಳೆ ವಿಸ್ತರಣೆ ಮಾಡ್ತಾ ಇದ್ದಾರೆ. ನಾಳೆ ಎಲ್ಲರೂ ದಯವಿಟ್ಟು ನಮ್ಮ ತಾಲೂಕಿನ ಜನತೆ, ಹೆಣ್ಮಕ್ಳಾಗ್ಲಿ, ಹುಡುಗರಾಗ್ಲಿ ಎಲ್ಲರೂ ಬಂದು ಹೆಲ್ಮೆಟ್ ತಗೊಂಡು ನಿಮ್ಮೊಂದು ಪ್ರೀತಿ ವಿಶ್ವಾಸವನ್ನ ಆದಿನಾರಾಯಣ ಅವ್ರಿಗೆ ನೀಡಿ ನಿಮ್ಮೊಂದು ಬೆಂಬಲವನ್ನು ಅವ್ರಿಗೂ ಸೂಚಿಸಿ. ಮಹಿಳೆಯರಿಗೂ ಸಪ್ರೇಟ್ ಲೈನ್ ಇದೆ. ವಿತರಣೆ ಮಾಡೋಕ್ಕೆ ಮಹಿಳೆಯರೂ ಸಪ್ರೇಟ್ ಆಗಿರ್ತಾರೆ. ಟೀಮ್ ಲೀಡರ್ಸು ಎಲ್ರಿಗೂ ಹೆಲ್ಮೆಟ್ ನಾಳೆ 9 ಗಂಟೆ, ಬೆಳಗ್ಗೆ 9 ಗಂಟೆಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. 9 ಗಂಟೆಯಿಂದ ನಾಳೆ ಮಧ್ಯಾಹ್ನ 12 ಗಂಟೆವರೆಗೂ ಕಾರ್ಯಕ್ರಮ ನಡೆಯಲಿದೆ. ಎಲ್ಲರೂ ಬಂದು ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ. ದಯವಿಟ್ಟು ಆದಿನಾರಾಯಣ ಸರ್ ಅವ್ರಿಗೆ ನಿಮ್ಮೊಂದು ಪ್ರೀತಿ ವಿಶ್ವಾಸ ಕೊಡಿ ಅಂತ ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಈ ದಿನ ಮುಳಬಾಗ್ಲಲ್ಲಿ ಹೆಲ್ಮೆಟ್ ಕಾರ್ಯಕ್ರಮ ವಿತರಣೆ ಇದ್ದು, ಕೊತ್ತೂರು ಮಂಜಣ್ಣ ಇದರಿಂದ ಆದಿನಾರಾಯಣ ಅಣ್ಣ ಪರವಾಗಿ ನಮಗೆ ತುಂಬಾ ಖುಷಿ ಆಗಿದ್ದೇನೆಂದ್ರೆ, ಎಲ್ಲ ಗಂಡ್ಮಕ್ಳಿಗೆ ಜವಾಬ್ದಾರಿ ಕೊಡ್ತಿದ್ರು. ಅಲ್ಲಿ ಒಂದು ನಮ್ಗೆ ಗುರ್ಸಿ ಆದಿನಾರಾಯಣನವರು, ಸುಹಾಸಣ್ಣವರು, ಅರಮನಹಳ್ಳಿ ಸುಬ್ರಹ್ಮಣ್ಯನವರು ನಮ್ಗೆ ಹೆಣ್ಣು ಮಕ್ಳಿಗೆ ಒಂದು ಸಪ್ರೇಟ್ ಒಂದು ಕ್ಯೂ ಮಾಡಿ ಎಲ್ಲ ಮಾಡಿ ಅಂತ ಹೇಳಿ ನಮ್ಗೊಂದು ಗುರ್ಸಿದ್ದಾರೆ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಹೆಣ್ಣು ಮಕ್ಕಳಿಗೆ ಈ ತರ ಆದ್ಯತೆ ಕೊಡ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ. ನಾವು ಆದಿನಾರಾಯಣನವರಿಗೆ ತುಂಬಾ ಕೃತಜ್ಞತೆ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.